ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿದ್ರಲ್ಲ ವೀಕ್ಷಕರೇ, ಮಳೆಗಾಲದಲ್ಲಿ ನಮ್ಮ ತ್ವಚೆ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ನೋಡ್ಕೊಂಡ್ವಿ. ಹಾಗೇನೆ ಫೇಶಿಯಲ್ ಇರ್ಬೋದು, ಪೆಡಿಕ್ಯೂರ್ ಇರ್ಬೋದು, ಮ್ಯಾನಿಕ್ಯೂರ್ ಇರ್ಬೋದು, ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ನಾವು ಪೂರ್ಣಿಮಾ ಅವ್ರ ಹತ್ರ ಕೇಳೋಣ. ಸಹಜವಾಗಿ ಮಳೆಗಾಲ ಅಂತ ಹೇಳಬೇಕಾದ್ರೆ ಡ್ರೈ ಲಿಪ್ಸಿಂದ ಸಿಕ್ಕಾಬಟ್ಟೆ ಜನ ಬಳಲ್ತಾ ಇರ್ತಾರೆ. ಸೊ ಡ್ರೈ ಲಿಪ್ಸ್ ಅಂತ ಆಗಬೇಕಾದ್ರೆ ಮನೇಲಿ ನಾವು ಏನೆಲ್ಲ ಮಾಡ್ಬೋದು ಅಂತ? ಯೂಶ್ವಲಿ ಕೆಲವರು ವ್ಯಾಸ್ಲಿನ್ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಕೆನೆ ಯೂಸ್ ಮಾಡ್ತಾರೆ. ನಾನು ಹೇಳ್ತೀನಿ ಲಿಪ್ ಬಾಮ್ ಯೂಸ್ ಮಾಡಿ ಅಂತ. ನ್ಯೂಟ್ರಿಜನ ಅನ್ನೋದು ಒಳ್ಳೆ ಕಂಪ್ನಿದು ಲಿಪ್ ಬಾಮ್ ಸಿಗುತ್ತೆ, ಅದನ್ನ ಯೂಸ್ ಮಾಡಿ ಅದನ್ನ ಅವಾಯ್ಡ್ ಮಾಡ್ಬೋದು. ಆದಷ್ಟು ಡ್ರಿಂಕ್ ಲಾಟ್ಸ್ ಆಫ್ ವಾಟರ್. ಆ್ಯಕ್ಚುಲಿ ನೀರು ಕಮ್ಮಿ ಕುಡ್ದಾಗ್ಲೇ ನಮ್ಮದು ಡ್ರೈ ಲಿಪ್ಸ್ ಆಗೋದು. ವಾಟರ್ನ ಕುಡಿದ್ರೆ ಇಟ್ ಅವಾಯ್ಡ್ಸ್. ಹಾಗೆಯೇ ಡಾರ್ಕ್ ಸರ್ಕಲ್ಸ್ ಅನ್ನೋದು ಮಳೆಗಾಲ ಬೇಸಿಗೆಗಾಲ ಅಂತ ಭೇದ ಭಾವ ಇಲ್ಲದೆ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಇವಾಗ ಮಳೆಗಾಲ ಅಂತ ಬರಬೇಕಾದ್ರೆ ಏನಾದರೂ ಅದೇನಾದ್ರು ಅವಾಯ್ಡ್ ಆಗುತ್ತಾ? ಏನು ಮಾಡ್ಬೋದು? ಡಾರ್ಕ್ ಸರ್ಕಲ್ ಇರೋರು ಏನಿಲ್ಲ, ಜಾಸ್ತಿ ನಿದ್ದೆ ಮಾಡಬೇಕಷ್ಟೆ, ಇನ್ನೇನು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಅದು ಯಾವಾಗಲೂ ಇರುತ್ತೆ. ಕೆಲವ್ರಿಗಂತೂ ಪಿಗ್ಮೆಂಟೇಷನಿಂದನೂ ಬರುತ್ತೆ. ಆದಷ್ಟು ರೆಸ್ಟ್ ಮಾಡಬೇಕು. ಮತ್ತು ಅವಾಯ್ಡ್ ಮಾಡಬೇಕಂದ್ರೆ ಪೊಟೇಟೊ ಇರುತ್ತಲ್ಲ, ಪೊಟೇಟೊನ ಕಣ್ಣತ್ರ ಹಾಕ್ಕೊಂಡ್ರೆ ಪೊಟೇಟೊನ ನೀರಲ್ಲಿ ನೆನೆಸಿಟ್ಟಿದ್ದು ಹಾಕೊಬೇಕು. ಸೊ ದಟ್ ಅವಾಯ್ಡ್ಸ್. ಆ್ಯಂಡ್ ಟೀ ಡಿಕಾಕ್ಷನ್ ಇದೆಲ್ಲ, ಅದನ್ನ ಮಾಡಿಟ್ಕೊಂಡು ಕೋಲ್ಡಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನ ಕಾಟನಲ್ಲಿ ಅದ್ದಿ ಅದನ್ನ ಈಗ ಕಾಟನ್ ಅಲ್ಲಿ ಆ ಟೀ ಡಿಕಾಕ್ಷನ್ ಹಾಕಿ ಅದನ್ನ ಕಣ್ಣಿಗೆ ಇಟ್ಕೊಂಡ್ರೆ ಎಷ್ಟು ಟೈಮ್ ವರೆಗೆ ಇಟ್ಕೋಬೇಕು? ಒಂದು 10-15 ನಿಮಿಷವರೆಗೂ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಎಷ್ಟು ಟೈಮ್ ವರೆಗೆ ಇದನ್ನ ಮಾಡಿದ್ರೆ ಡಾರ್ಕ್ ಸರ್ಕಲ್ ಇಂದ ಕಂಟ್ರೋಲ್ ಆಗುತ್ತೆ? ಯೂಶಲಿ 1 ವೀಕ್ ಮಾಡಿ ಅವಾಯ್ಡ್ ಆಗುತ್ತೆ. ಓಕೆ, ಫೈನ್. ಹಾಗೇನೆ ಈಗ ಸ್ಕಿನ್ ಗ್ಲೋ ಅಂತ ನೋಡೋದಾದ್ರೆ, ಫೇರಿಯಾಗಿ ಕಾಣೋದಾದ್ರೆ ಏನು ಟಿಪ್ಸ್ನ ನೀವು ಹೇಳ್ತೀರಾ, ಬ್ಯೂಟಿಷಿಯನ್ ಟಿಪ್ಸ್? ನಾ ಹೇಳ್ತೀನಿ, ಎಲ್ಲರಿಗೂ ಒಳ್ಳೆ ಫೇಸ್ ದೇವ್ರು ಕೊಟ್ಟಿದ್ದಾರೆ, ಅದನ್ನ ನಾವು ಕ್ಲೀನಾಗಿ ನೋಡ್ಕೋಬೇಕು. ಯಾವ ಥರ ಕೇರ್ ಮಾಡಬೇಕಂದ್ರೆ, ನಾವು ಫೇಸ್ನ ಅವಾಗವಾಗ ವಾಶ್ ಮಾಡಿಕೊಂಡು, ಆಮೇಲೆ ಒಳ್ಳೆ ಫೇಶಿಯಲ್ ಸ್ಕ್ರಬ್ ಆ ಥರದ್ದೆಲ್ಲ ಯೂಸ್ ಮಾಡಿಕೊಂಡು, ಮತ್ತು ಅದೇ ನಾನು ಹೇಳಿದ್ನಲ್ಲ, ಎವ್ರಿ ಮಂತು ಫೇಶಿಯಲ್ ತೊಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಅದನ್ನೆಲ್ಲ ತೊಗೊಂಡ್ರೆ ಇಟ್ ಲುಕ್ಸ್ ನೈಸ್. ಆಮೇಲೆ ಮಾಯ್ಶ್ಚರೈಸರು ಹಾಕಬೇಕು, ಬಟ್ ನೋಡಿಕೊಂಡು ನಮ್ಮ ಸ್ಕಿನ್ ಯಾವ ಥರ ಇದೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ಆದಷ್ಟು ಆಯಿಲ್ ಇರೋರು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು, ಮತ್ತು ಡ್ರೈ ಇರೋರು ಮಾಯ್ಶ್ಚರೈಸ್ನ ಯೂಸ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ಗ್ಲೋ ಆಗುತ್ತೆ ನೆಕ್ಸ್ಟ್ ಡೇ. ಮಳೆಗಾಲದಲ್ಲಿ ಬಾಡಿ ಮಸಾಜ್ ಅಂತ ಏನು ಬರುತ್ತೆ, ಆ ಬಾಡಿ ಮಸಾಜ್ ಎಷ್ಟು ಇಂಪಾರ್ಟೆಂಟ್ ಅಂತ? ಬಾಡಿ ಮಸಾಜ್ ಬಂದು ಇಟ್ ಈಸ್ ಫಾರ್ ರಿಲ್ಯಾಕ್ಸೇಷನ್. ಬೇಸಿಕಲಿ ಇಟ್ಸ್ ಫಾರ್ ಗುಡ್ ಸರ್ಕ್ಯುಲೇಷನ್ ಆ್ಯಂಡ್ ಯು ಫೀಲ್ ಎನರ್ಜೈಸ್ ಅಂತ ರಿಲ್ಯಾಕ್ಸೇಷನ್ಗೆ ನಾವು ತಗೊಳ್ಳೋದು. ಇಟ್ಸ್ ಡಿಪೆಂಡ್ಸ್ ಅಪಾನ್ ನಿಮ್ಗೆ ಏನು ಬೇಕು ಅನ್ಸುತ್ತೋ ಅದನ್ನ ನಾವು ಮಾಡ್ಕೋಬೋದು. ಹಾಗೆ ನೋಡೋದಾದ್ರೆ ಮತ್ತೊಂದು ಅಂತ ಹೇಳಿದ್ರೆ, ಈಗ ಹೇರ್ ರಿಮೂವ್ ಅಂತ ಏನು ಮಾಡ್ತೀವಿ ಕೈಯಲ್ಲೆಲ್ಲ ಮಾಡಬೇಕಾದ್ರೆ ಅದೊಂಥರ ಇಚ್ಚಿಂಗ್ ಸ್ಟಾರ್ಟ್ ಆದಂಗೆ ಇರ್ಬೋದು, ಅಥವಾ ಮಳೆಗಾಲ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಡ್ಯಾಂಡ್ರಫ್ ಕೂಡ ಜಾಸ್ತಿ ಇರುತ್ತೆ. ಆ ಡ್ಯಾಂಡ್ರಫ್ ಮೈ ಮೇಲೆ ಬಿದ್ದಾಗ ಅದೊಂದು ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಆ ಸಮಯದಲ್ಲೆಲ್ಲ ಏನು ಮಾಡಬೇಕು? ವ್ಯಾಕ್ಸಿಂಗ್ ಈಸ್ ನಾಟ್ ಅವಾಯ್ಡಬಲ್, ಮಾಡಲೇಬೇಕಲ್ವಾ ನಾವು. ವ್ಯಾಕ್ಸಿಂಗ್ ಎಲ್ಲ ನಾವು ಮಾಡ್ಕೊಳ್ಳೇಬೇಕು. ಬಟ್ ಇಚ್ಚಿನೆಸ್ ಅದೇ ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು ಸ್ಕಿನ್ನ. ಆದಷ್ಟು ಡ್ಯಾಂಡ್ರಫ್ನ ರಿಮೂವ್ ಮಾಡಬೇಕು ನಮ್ಮ ಹೇರಿಂದ, ಅದನ್ನ ನೋಡ್ಕೋಬೇಕು. ಅವಾಯ್ಡಬಲ್ ಅದೇ ಕೆಲವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ವ್ಯಾಕ್ಸಿಂಗ್ ಮಾಡಬೇಡಿ ಅಂತ ಡಾಕ್ಟರು ಹೇಳ್ತಾರೆ, ರೆಕಮೆಂಡ್ ಮಾಡ್ತಾರೆ. ಸೊ ಅವರು ಬೇರೆ ಥರ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಫೈನ್. ನಮ್ಮ ಸ್ಟುಡಿಯೋದವರೆಗೂ ಬಂದುಬಿಟ್ಟು ಬ್ಯೂಟಿ ಟಿಪ್ಸ್ಗಳನ್ನು ನೀಡಿದ್ದೀರಾ ಪೂರ್ಣಿಮಾ ಶೆಟ್ಟಿ ಅವರಿಗೆ, ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಳೆಗಾಲದಲ್ಲಿ ನಮ್ಮ ತ್ವಚೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದ್ರ ಜೊತೆಗೆ, ಯಾವ ರೀತಿಯ ಒಂದು ನಾವು ಫೇಶಿಯಲ್ ಇರ್ಬೋದು, ಪೆಡಿಕ್ಯೂರ್ ಇರ್ಬೋದು, ಮ್ಯಾನಿಕ್ಯೂರ್ ಇರ್ಬೋದು ಮಾಡಿದ್ರೆ ನಮ್ಮ ಸ್ಕಿನ್ನನ್ನು ನಾವು ರಕ್ಷಿಸ್ಕೊಳ್ಬೋದು ಅನ್ನೋದು ಗೊತ್ತಾಯಿತು. ಹಾಗೆಯೇ ದೇವರ ಸೃಷ್ಟಿಯಲ್ಲಿ ಒಂದು ರೂಪವನ್ನು ಕೊಟ್ಟಿರ್ತಾನೆ, ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿಯನ್ನೆಯನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.